ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಭೂಮಿ ಮತ್ತೆ ಗೌತಮ್ ಕಳ್ಕೊಂಡಿರೋ ಮಗು ಅವರ ಕೈಗೆ ಸೇರಿದ. ಇದರ ಜೊತೆಗೆ ಜಯದೇವ್ ಜೈಲ್ಗೆ ಹೋಗೋ ಸಮಯ ಹತ್ತಿರ ಬಂದಿದೆ. ಏನಾಯ್ತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಭೂಮಿ ಮತ್ತೆ ಗೌತಮ್ ಮಿಂಚುವನ್ನ ತಮ್ಮ ಮಗುಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ರು. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ಆಕೆನೆ ತಮ್ಮ ಸ್ವಂತ ಮಗಳು ಅಂತಕ್ಕಂಥದ್ದು. ಆದರೆ ಯಾವಾಗ ಕರ್ಣ ಬರ್ತಿದ್ದಾಗೆ ಆಕೆ ತಮ್ಮ ಸ್ವಂತ ಮಗಳು ಅಂತ ಗೊತ್ತಾಯ್ತು, ಒಂದು ಕ್ಷಣ ಖುಷಿ ಪಡ್ತಾರೆ, ಮತ್ತೊಂದು ಕ್ಷಣ ಕುಸಿದು ಹೋಗ್ತಾರೆ. ಅದಕ್ಕೆ ಕಾರಣ ತಮ್ಮ ಮಗುವನ್ನ ತಮ್ಮ ಕೈಯಿಂದ ಕಳ್ಕೊಂಡಿದ್ವಿ ಅಂತ. ಆದರೆ ಮೊದಲು ಆ ಮಗು ಎಲ್ಲಿದೆ ಅಂತ ಹೇಳಿ ಪತ್ತೆ ಹಚ್ಚಬೇಕು ಅಂತ ಯೋಚನೆ ಮಾಡ್ತಾರೆ. ಅದೇ ಒಂದು ಸಮಯಕ್ಕೆ ಜಯದೇವ್ ಕೂಡ ಹಾಕಿದಂತ ಕಾಂತ ಅವರು ಕೂಡ ಅವರಿಂದ ತಪ್ಪಿಸ್ಕೊಂಡು ಮನೆಗೆ ಬಂದು ಗೌತಮ್ಗೆ ಅಖಿಲಾಂಡೇಶ್ವರಿ ಅವರು ಹೇಳಿದ್ರು, ಮಿಂಚುನೆ ನಿನ್ನ ಮಗು ಅಂತ, ಆದರೆ ನಾನು ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊಂಡು ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳ್ತಾರೆ. ಇತ್ತ ಕಡೆ ಗೌತಮ್ ಮತ್ತೆ ಭೂಮಿ ತಮ್ಮ ಮಗುವನ್ನ ಹುಡುಕಿ ಮತ್ತೆ ಮನೆಗೆ ವಾಪಸ್ ಕರ್ಕೊಂಡು ಬರಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಕೊನೆಗೂ ಕೂಡ ಮಿಂಚುವನ್ನ ಕರ್ಕೊಂಡು ಹೋಗಿದಂತ ತಂದೆ ತಾಯಿಯ ಸುಳಿವು ಸಿಕ್ಕೇ ಬಿಡುತ್ತೆ ಗೌತಮ್ಗೆ. ಸಿಕ್ಕಿದ್ದೆ ತಡ ಅವರ ಬಳಿಗೆ ಹೋಗ್ತಾರೆ. ಬಟ್ ಆಲ್ರೆಡಿ ಅವರಿಬ್ರು ಕೂಡ ಸೇರ್ಕೊಂಡು ಇಲ್ಲಿ ಮಿಂಚುವನ್ನ ರೌಡಿಗೆ ಒಪ್ಪಿಸೋ ಪ್ರಯತ್ನವನ್ನ ಮಾಡಿದ್ದಾರೆ. ಯಾಕಂದ್ರೆ ಜಯದೇವ್ ದುಡ್ಡನ್ನ ಕೊಟ್ಟು ಈ ಮಗುವನ್ನ ನಾನು ಹೇಳುವ ಜಾಗಕ್ಕೆ ತಲುಪಿಸ್ಬಿಡಿ ಅಂತ ಹೇಳಿದ್ರು. ಅದೇ ಕಾರಣಕ್ಕೋಸ್ಕರನೇ ಅಫೇಕ್ ತಂದೆ ತಾಯಿ ಮಿಂಚುವನ್ನ ರೌಡಿಗೆ ಒಪ್ಪಿಸಿದ್ದೆ ಅಲ್ಲಿಂದ ಕಳಿಸ್ಕೊಳ್ಳೋದಕ್ಕೆ ಮುಂದಾಗ್ತಿರ್ತಾರೆ. ಬಟ್ ಅಷ್ಟರಲ್ಲಿ ಗೌತಮ್ ಕೈಲಿ ಲಾಕ್ ಆಗ್ತಾರ. ಲಾಕ್ ಆದಂತಹ ಫೇಕ್ ತಂದೆ ತಾಯಿಯಿಂದ ಸತ್ಯವನ್ನ ಬಾಯ್ಬಿಡಿಸೋದ್ರಲ್ಲಿ ಗೌತಮ್ ಯಶಸ್ವಿ ಆಗ್ತಾರೆ. ಯಶಸ್ವಿ ಆಗದೆ ತನ್ನ ಮಗು ಎಲ್ಲಿದೆ ಅನ್ನೋದನ್ನ ಪತ್ತೆ ಹಚ್ಚುತ್ತಾರೆ. ರೌಡಿಗೆ ಹಿಗ್ಗಾಮುಗ್ಗ ಬಾರಿಸದೆ ತನ್ನ ಮಗು ಮಿಂಚುವನ್ನ ಕರೆದುಕೊಂಡು ಮನೆಗೆ ಬರ್ತಾರೆ. ಮನೆಯಲ್ಲಿ ಭೂಮಿ ತನ್ನ ಮಗಳಿಗೋಸ್ಕರ ಕಾತರಿಕೆಯಿಂದ ಕಾಯ್ತಿರ್ತಾರೆ. ಅದೇ ಒಂದು ಸಮಯಕ್ಕೆ ಮಗಳು ಮಿಂಚು ಬರ್ತಿದ್ದಾಗೆ ಮಿಂಚುವನ್ನ ಅಪ್ಕೋತಾರೆ. ನಮ್ಮ ಮಗಳು ಅಂತ ಹೇಳಿ ಖುಷಿ ಪಡ್ತಿದ್ದಾರೆ. ಮಿಂಚುವನ್ನೇ ಅಷ್ಟು ಮಟ್ಟಿಗೆ ನೋಡ್ಕೊಂಡಿದ್ರು, ಪ್ರೀತಿಸಿದ್ರು. ಅಂಥದ್ರಲ್ಲಿ ಆಕೆನೆ ತಮ್ಮ ಮಗಳು ಅಂತ ಗೊತ್ತಾದಾಗ ಅದು ದುಪ್ಪಟ್ಟಾಗಿತ್ತು ಪ್ರೀತಿ ಅಂತಾನೆ ಹೇಳ್ಬೋದು. ಇದ್ದ ಕಡೆ ಅಮ್ಮ ನೀವು ನನ್ನ ಮಗಳು ಅಂತಿದ್ರ, ಅಪ್ಪ ಕೂಡ ಅದೇ ರೀತಿ ಹೇಳ್ತಿದ್ರು. ಹಾಗಿದ್ರೆ ನಿಜವಾಗ್ಲೂ ನಾನೇ ನಿಮ್ಮ ಸ್ವಂತ ಮಗಳ ಅಂತ ಹೇಳಿ ಮಿಂಚು ಪ್ರಶ್ನೆಯನ್ನ ಮಾಡಿದಾಗ, ಹೌದು ಕಂದ, ನೀನೇ ನಮ್ಮ ಸ್ವಂತ ಮಗಳು, ನಾವು ಕಳ್ಕೊಂಡಿದ್ದಂಥ ಮಗಳು ಕೂಡ ನೀನೇನೆ ಅಂತ ಹೇಳಿ ಮಿಂಚು ಮಗಳಿಗೆ ಹೇಳಿದಾಗ ಮಗಳಿಗಂತೂ ತುಂಬ ಖುಷಿ ಆಗ್ಬಿಡತ್ತೆ. ಕೊನೆಗೂ ಕೂಡ ನನ್ನನ್ನು ಇನ್ಯಾರೂ ಕೂಡ ಅಪ್ಪ ಅಮ್ಮನಿಂದ ದೂರ ಮಾಡೋದಿಲ್ಲ ಅಂತ ಹೇಳಿ ಈ ಕಡೆ ಶಕುಂತಲಾ ಕೂಡ ನಿಜಕ್ಕೂ ಖುಷಿ ಪಡ್ತಿದ್ದಾರೆ. ಯಾಕಂದ್ರೆ ಅವರಿಂದಾನೇ ಇವತ್ತು ಆ ಮಗುವನ್ನ ಅವರು ಕಳ್ಕೊಂಡಿತ್ತು. ಇವತ್ತು ಆ ಮಗು ಅವರಿಗೆ ಮತ್ತೆ ಸಿಕ್ಕಿದೆ ಅನ್ನೋ ವಿಷಯ ಅವರಿಗೆ ಗೊತ್ತಾದಾಗ ತುಂಬಾನೇ ಖುಷಿ ಪಡ್ತಾರೆ. ಪಾರ್ಥ ಅಪ್ಪಿ ಕೂಡ ತುಂಬಾ ಖುಷಿ ಪಡ್ತಿದ್ದಾರೆ. ಈ ಒಂದು ಖುಷಿಗೆ ಕಾರಣ ಆಗಿರ್ತಕ್ಕಂಥ ಕಾರಣಕ್ಕೆ ಗೌತಮ್ ಮತ್ತೆ ಭೂಮಿ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಇವತ್ತು ನೀವು ಇಲ್ಲದೆ ಇದ್ದಿದ್ರೆ ಖಂಡಿತವಾಗ್ಲೂ ನಮ್ಮ ಮಗಳನ್ನೇ ನಾವು ಕಳ್ಕೊಂಡ್ಬಿಡ್ತಾ ಇದ್ವಿ. ಈಗಲೇ ಮಿಂಚುವನ್ನ ಕಳ್ಕೊಂಡು ದುಃಖಿತರಾಗಿದ್ದಂತಹ ನಮಗೆ ಮಗದೊಂದು ದುಃಖನೇ ಬಂದ್ಬಿಡ್ತಿತ್ತು. ಇದಕ್ಕೆಲ್ಲಾನು ನಿಜಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟಿದ್ದೆ ನೀವು. ನಿಮ್ಮಿಲ್ಲದೆ ಇದ್ದಿದ್ರೆ ಖಂಡಿತವಾಗ್ಲೂ ನಾವು ಏನು ನೋಡಬೇಕಾಗಿತ್ತು, ಏನು ಅನುಭವಿಸ್ಬೇಕಾಗಿತ್ತು ನಿಜಕ್ಕೂ ಗೊತ್ತಾಗ್ತಿಲ್ಲ. ನಿಮಗೆ ಎಷ್ಟು ಧನ್ಯವಾದ ಕೂಡ ತಿಳಿಸಿದ್ರು ಕೂಡ ಕಡಿಮೆನೇ ಅಂತ ಹೇಳಿ ಭೂಮಿ ಮತ್ತು ಗೌತಮ್ ಹೇಳಿದಾಗ ಅದರಲ್ಲಿ ಏನಿದೆ, ನನ್ನ ಕರ್ತವ್ಯ ಮಾಡಿದ್ದೇನೆ ಅಷ್ಟೇ. ಆದರೂ ಕೂಡ ಒಂದು ರೀತಿಯಲ್ಲಿ ಇವತ್ತು ನಿಜವಾಗ್ಲೂ ಖುಷಿ ಆಗ್ತದೆ. ಯಾವಾಗಲೂ ಒಂದು ಮಗುವನ್ನು ನಾನು ಡೆಲಿವರಿ ಮಾಡಿಸಿದಾಗ ತುಂಬಾ ಖುಷಿ ಪಡ್ತದೆ. ಯಾವಾಗಲೂ ಮಕ್ಕಳನ್ನ ನಾನು ಪ್ರಪಂಚಕ್ಕೆ ಬಿಡ್ತೀನಿ ಅಂತ ಅದನ್ನು ನೋಡ್ತಿದ್ದೆ, ಖುಷಿ ಪಡ್ತದೆ. ಆದರೆ ಇವತ್ತು ಕೊಂಡಿರ್ತಕ್ಕಂಥ ಮಗುನ ಮತ್ತೆ ನಿಮಗೆ ಒಪ್ಸೋದಕ್ಕೆ ನಾನು ಒಂದು ರೀತಿ ಸಣ್ಣ ಕಾಣಿಕೆ ಆದೆ ಅಂತ ಹೇಳಿ ನನಗೂ ಒಂದು ರೀತಿ ತುಂಬ ಖುಷಿ ಆಗ್ತದೆ ಅಂತ ಹೇಳಿ ಕರ್ಣ ಹೇಳ್ತಿದ್ದಾರೆ. ಭೂಮಿ ಮತ್ತು ಗೌತಮ್ ಇಬ್ಬರು ಕೂಡ ಹಾಡಿ ಹೋಗ್ಲಿತ್ತಿದ್ದಾರೆ ಕರ್ಣನ. ಅದೇ ಸಮಯದಲ್ಲಿ ಮಗು ಮಿಂಚು, ಏನಿದು ಎಲ್ಲರೂ ಕೂಡ ಅಂಕಲ್ನ ತುಂಬಾ ಹೋಗ್ಲಿತ್ತಿದ್ದಾರೆ ಅಲ್ವಾ, ಹಾಗಿದ್ರೆ ಅವ್ರು ಯಾರವರು ಅಂತ ಕೇಳಿದಾಗ, ನಿನಗೆ ಮತ್ತು ಗುಂಡುಗೆ ನಿಜಕ್ಕೂ ಕೂಡ ಈ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಬಂದದ್ದೆ ಅವರಮ್ಮ ಅಂತ ಹೇಳಿ ಹೇಳ್ತಾರೆ. ಆಗ ಥ್ಯಾಂಕ್ಸ್ ಅಂದಾಗ ಅದರಲ್ಲಿ ಏನಿದೆ ಕಂದ, ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನೀವಿಬ್ಬರು ಕೂಡ ಒಟ್ಟಿಗೆ ಇರೋದನ್ನು ನೋಡೋದಕ್ಕೆ. ಇಷ್ಟು ದಿನ ಕಳ್ಕೊಂಡಿದ್ರು ಅಪ್ಪ ಅಮ್ಮ ಮಗಳನ್ನ, ಅವರನ್ನು ಒಂದು ಮಾಡಿ ನಿನ್ನನ್ನು ಅವ್ರಿಗೆ ತಲುಪಿಸೋದಕ್ಕೆ ನಾನು ಒಂದು ಸಣ್ಣ ಕಾರಣ ಅದೇ ಅಲ್ವಾ, ಅದಕ್ಕಿಂತ ಖುಷಿ ಮಗದೊಂದಲ್ಲ ಅಂತ ಹೇಳಿ ಕರ್ಣ ಹೇಳ್ತಾರೆ. ಸರಿ ಆಯಿತು, ನಾನು ಇನ್ನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಕರ್ಣ ಹೊರಡ್ತಾರೆ. ಇತ್ತ ಕಡೆ ಮಗಳು ಅಪ್ಪ ಅಮ್ಮ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಇದ್ದಾರೆ. ಇದರ ನಡುವೆ ಆಕಾಶ್ ಹುಟ್ಟಿದ ಹಬ್ಬ ಬಂದಿದೆ. ಇಷ್ಟು ದಿನ ಆಕಾಶ್ ಹುಟ್ಟಿದ ಹಬ್ಬ ಮಾತ್ರ ಆಯಿತು, ಬಟ್ ಮಿಂಚು ಬರ್ಡೇ ಯಾವಾಗ ಅಂತ ಗೊತ್ತಿರಲಿಲ್ಲ. ಆದರೆ ಈಗ ಮಿಂಚು ಬರ್ಡೇ ಕೂಡ ಗೊತ್ತಿದೆ. ಯಾಕಂದರೆ ಮಿಂಚು ಮತ್ತು ಆಕಾಶ್ ಇಬ್ಬರು ಕೂಡ ಅವಳಿ ಜವಳಿ ಆಗಿರೋದ್ರಿಂದ ಒಂದೇ ದಿನ ಅವರಿಬ್ಬರ ಬರ್ಡೇ ಇದೆ. ಅದೇ ಕಾರಣಕ್ಕೆ ಗೌತಮ್ ನಾಳೆ ಇವರಿಬ್ಬರ ಬರ್ಡೇ ಇದೆ, ಈ ಬಾರಿ ಗ್ರ್ಯಾಂಡಾಗಿ ಮಾಡಬೇಕು. ಇಷ್ಟು ದಿನ ಜಸ್ಟ್ ಗುಂಡದ್ದು ಮಾಡ್ತಿದ್ವಿ, ಬಟ್ ಮಿಂಚುದು ಗೊತ್ತಿರಲಿಲ್ಲ. ಈಗ ಮಿಂಚು ಮತ್ತು ಗುಂಡು ಇಬ್ಬರು ಕೂಡ
ಅವಳಿ ಜವಳಿ ಆಗಿರೋದ್ರಿಂದ ಒಂದೇ ದಿನ ಬರ್ಡೇ ಸೆಲೆಬ್ರೇಟ್ ಆಗತ್ತೆ. ನಾಳೆ ಎಲ್ಲರನ್ನ ಕೂಡ ಕರಿಬೇಕು, ರಿಲೇಟಿವ್ಸ್, ಫ್ರೆಂಡ್ಸ್, ಕೊಲೀಗ್ಸ್ ಎಲ್ಲರೂ ಕೂಡ ಬರಬೇಕು, ಎಲ್ರಿಗೂ ಕೂಡ ಹೇಳಬೇಕು ಇವರಿಬ್ರು ನನ್ನ ಮಕ್ಕಳು ಅಂತ ಹೇಳಿ ಗೌತಮಿ ಹೇಳ್ತಿದ್ದಾರೆ. ಈ ಕಡೆ ಪಾರ್ಥ ಅಂತೂ ಸಖತ್ತಾಗಿ ಬರ್ಡೇ ಮಾಡೋಣ ಅಂತ ಹೇಳ್ತಾರೆ. ಪಾರ್ಥ ಮತ್ತು ಅಪ್ಪಿ ಇಬ್ಬರು ಕೂಡ ಏನು ಗಿಫ್ಟ್ ಕೊಡೋದು ಮಕ್ಕಳಿಗೆ ಅಂತ ಯೋಚನೆ ಮಾಡ್ತಿದ್ದಾರೆ. ಇತ್ತ ಕಡೆ ಅಪ್ಪಿ ನಾನು ಮಿಂಚು ಕೊಡ್ತೀನಿ ಅಂದರೆ ನೀವು ಗುಂಡು ಕೊಟ್ಬಿಡಿ ಅಂತ ಹೇಳಿದಾಗ ಯಾಕೆ ವೈಸ್ ವರ್ಸ ಆಗಬಾರ್ದು, ಯಾಕೆ ಹುಡುಗ ಹುಡುಗಿಗೇನೆ ಹುಡುಗಿ ಹುಡುಗಿನ್ಗೇನೆ ಕೊಡಬೇಕು, ಹುಡುಗಿಗೆ ಹುಡುಗಿ ಹುಡುಗಾಗೆ ಕೊಡಬಹುದಲ್ವ ಅಂತ ಹೇಳಿ ಪಾರ್ಥ ಹೇಳ್ತಾರೆ. ವೈಸ್ ವರ್ಸ ಆಗ್ಬೋದು, ಬಟ್ ಆದರೂ ಕೂಡ ಹುಡುಗಿದ್ದು ಏನು ಇಷ್ಟ ಕಷ್ಟ ಅನ್ನೋದು ಹುಡುಗಿರ್ಗೇನೆ ಹುಡುಗರಿಗೇನೆ ಗೊತ್ತಾಗೋದಲ್ವ. ನಮಗೇನು ಇಷ್ಟ ಅನ್ನೋದು ನಮಗೆ ಗೊತ್ತಿರುತ್ತೆ, ಹಾಗಾಗಿ ಮಿಂಚುಗೆ ನಾನು ಸೆಲೆಕ್ಟ್ ಮಾಡ್ತೀನಿ. ಹುಡುಗರಿಗೆ ಏನಿಷ್ಟ ಅನ್ನೋದು ನಿಮಗೆ ಗೊತ್ತಿರುತ್ತೆ, ಹಾಗಾಗಿ ಹುಡುಗನಿಗೆ ನೀವು ಸೆಲೆಕ್ಟ್ ಮಾಡಿ ಅಂತ ಹೇಳಿ ಅಪ್ಪಿ ಹೇಳಿದಾಗ ಸರಿ ಆಯಿತು, ನೀವು ಹೇಳಿದ್ದು ಕರೆಕ್ಟ್ ಆಗಿದೆ, ಬಟ್ ಇದೆಲ್ಲ 90s ಕಿಡ್ಸ್ ಅಲ್ಲ, ಇವರೆಲ್ಲ ಜನ್ಸಿ ಕಿಡ್ಸು, ಅದು ಹೇಗೆ ಸಾಧ್ಯ ಆಗುತ್ತೆ? ಅವ್ರು ಇಷ್ಟ ಕಷ್ಟ ನಮಗೆ ಮ್ಯಾಚೇ ಆಗಲ್ಲ, ನಾವು ಅವ್ರಿಗೆ ಮ್ಯಾಚೇ ಮಾಡೋಕ್ಕಾಗಲ್ಲ ಅಪ್ಪಿ ಅವರೇ ಅಂತ ಹೇಳಿ ಪಾರ್ಥ ಹೇಳಿದಾಗ ಏನಿಲ್ಲ ನಾನು ಜನ್ಸಿನೇ ಅಂತ ಹೇಳಿ ಅಪ್ಪಿ ಹೇಳ್ತಿದ್ದಾರೆ. ಸರಿ ಆಯಿತು ಅಂತ ಹೇಳಿ ಹಾಗೆ ಖುಷಿಯಿಂದ ಮಾತಾಡ್ತಾರೆ. ನೀವು ದೇವ್ರಿಗೆ ಧನ್ಯವಾದ ಹೇಳಬೇಕು, ಪ್ರತಿದಿನ ಥ್ಯಾಂಕ್ಸ್ ಹೇಳ್ತಾನೆ ಇರಬೇಕು, ಆಮೇಲೆ ಇಲ್ಲ ಅಂದರೆ ನಿಮಗೆ ಶಾಪ ಸಿಕ್ಬಿಡುತ್ತೆ, ಪಾರ್ಥ ಆಗಿಬಿಡ್ತೀರ ಅಂತೆಲ್ಲ ಮಾತನಾಡ್ತಾರೆ ಅಪ್ಪಿ ಮತ್ತು ಪಾರ್ಥ. ತದನಂತರ ಇಲ್ಲಿ ಆನಂದ್ಗೆ ಕಾಲ್ ಮಾಡ್ತಾರೆ ಗೌತಮ್ ಕಾಲ್ ಮಾಡಿದಾಗ ಆನಂದ್ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಯಾಕೆ ಇಷ್ಟ್ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಗೌತಮ್ ಹೇಳಿದಾಗ ನೀನಿಷ್ಟು ಬೇಜಾರು ಮಾಡ್ಕೊಂಡಿದ್ದಾಗ ನಾನು ಹೇಗೆ ಆರಾಮಾಗಿರೋಕ್ಕೆ ಸಾಧ್ಯ ಆಗುತ್ತೆ ಗೌತಮ್ ಅಂತ ಆನಂದ್ ಹೇಳಿದಾಗ ನಾನು ಯಾಕೆ ಬೇಜಾರಾಗಿದ್ದೀನಿ, ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳ್ತಾರೆ. ನೀನು ಎಷ್ಟು ಖುಷಿಯಾಗಿದೆಯಾ ಅಂತ ನನಗೆ ಗೊತ್ತದ, ಯಾಕೆ ನಾಟಕ ಮಾಡ್ತಿದ್ಯಾ, ನೀನು ತುಂಬ ಚೆಂದ ನಾಟಕ ಮಾಡ್ತೀಯ, ಸುತ್ತಮುತ್ತದವ್ರು ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತದ ಅಂತ ಆನಂದ್ ಹೇಳಿದಾಗ ಇಲ್ಲ ಕಣು ಮಾರಾಯ, ನಿಜವಾಗ್ಲೂ ಖುಷಿಯಾಗಿದ್ದೀನಿ. ಯಾಕೆ ಗೊತ್ತಾ, ನನ್ನ ಮಗಳು ನನಗೆ ವಾಪಸ್ ಸಿಕ್ಕಿದಾಗ, ನಾನು ಕಳ್ಕೊಂಡಿರೋ ಮಗಳು ಸಿಕ್ಕಿದಾಳೆ, ನನ್ನ ಮಿಂಚು ಕೂಡ ಸಿಕ್ಕಿದಾಳೆ ಅಂತ ಹೇಳಿ ಗೌತಮ್ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು, ಮಿಂಚು ವಾಪಸ್ ಸಿಕ್ಕಿದ್ಲಾ, ನೀನು ಕಳ್ಕೊಂಡಿರೋ ಮಗಳು ವಾಪಸ್ ಸಿಕ್ಕಿದ್ಲಾ ಅಂತ ಆನಂದ್ ಕೇಳ್ತಾರೆ. ಹೌದು ಗೆಳೆಯ, ಖಂಡಿತವಾಗ್ಲೂ ಸಿಕ್ಕಿದ್ಲು ಅಂತ ಆನಂದ್ಗೆ ಗೌತಮ್ ಹೇಳ್ತಿದ್ದಾರೆ. ಆ ನಂತರ ಏನೇನಾಯಿತು ಎಲ್ಲವನ್ನೂ ಕೂಡ ತಿಳಿಸ್ತಾರೆ. ಕರ್ಣ ಬಂದು ರಿಪೋರ್ಟ್ ವಿಷಯ ಹೇಳಿದ್ದು, ನಂತರ ರೌಡಿ ಹತ್ರ ಹೋಗಿದ್ದು, ಫೈಟ್ ಮಾಡಿದ್ದು, ಮಿಂಚುನ ಮತ್ತೆ ವಾಪಸ್ ಕರ್ಕೊಂಡು ಬಂದಿದ್ದು, ಪ್ರತಿಯೊಂದು ವಿಷಯವನ್ನು ಕೂಡ ಪಿನ್ ಟು ಪಿನ್ ಡೀಟೇಲ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಗೌತಮ್. ತದನಂತರ ಆನಂದ್ ತುಂಬಾ ಖುಷಿ ಪಡ್ತಾರೆ. ಕೊನೆಗೂ ಕೂಡ ನಿನ್ನ ಮಗಳು ವಾಪಸ್ ಸಿಕ್ಕಿದ್ಲಲ್ವ, ಎಷ್ಟು ಖುಷಿ ಆಗ್ತದೆ ಗೊತ್ತಾ, ಆದರೆ ಇಷ್ಟು ತಡವಾಗಿ ಹೇಳ್ತಿದ್ಯಲ್ಲ, ನಾನು ನೆನಪಾಗಿಲ್ವಾ ನಿನಗೆ ಅಂದಾಗ ಏನೇನೋ ನಡೆದು ಹೋಯ್ತು, ಆ ಕ್ಷಣದಲ್ಲಿ ಹೇಳೋದು ಮರ್ತು ಹೋಯ್ತು ಅಂತ ಹೇಳ್ತಾರೆ. ಪರವಾಗಿಲ್ಲ ಗೆಳೆಯ, ಮಗು ಸಿಕ್ಕಿದೆ ಅಲ್ವಾ, ಅಷ್ಟೇ ಸಾಕು ಅಂತಾರೆ. ನಂತರ ಬರ್ಡೇ ಇದೆ ಬರಬೇಕು ಅಂದಾಗ ನಾನು ಇಲ್ಲದೆ ಬರ್ಡೇ ನಡೆಯುತ್ತಾ ಅಂತ ಹೇಳ್ತಿದ್ದಾರೆ. ಕೊನೆಗೂ ಬರ್ಡೇ ಸಂಭ್ರಮ ಮನೆಯಲ್ಲಿ ಮನೆ ಮಾಡಿದ. ಈ ಕಡೆ ಮಿಂಚು ಮತ್ತು ಆಕಾಶ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ಇಬ್ಬರು ಕೂಡ ಕೇಕ್ ಕಟ್ ಮಾಡೋದ್ರ ಮುಖಾಂತರ ಒಟ್ಟಿಗೆ ಫಸ್ಟ್ ಟೈಮ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಈ ಒಂದು ಬರ್ಡೇಗೆ ಜಯದೇವ್ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಈ ಒಂದು ಬರ್ಡೇ ಸಂಭ್ರಮನ ಕೂಡ ಹಾಳು ಮಾಡೋದಕ್ಕೆ ಜಯದೇವ್ ಎಂಟ್ರಿ ಕೊಟ್ಟಿದ್ದೆ, ಮತ್ತೊಂದು ಆಟವನ್ನು ಶುರು ಮಾಡ್ಕೋತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಹಾಗಿದ್ರೆ ಮುಂದಿನ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ.